ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ನಾವು ಬಟಕ್, ಅಬ್ಡಮನ್ ಹಾಗೂ ಬ್ರೆಸ್ಟ್ ಏರಿಯಾದಲ್ಲಿ ಫ್ಯಾಟ್ ಹೆಚ್ಚಿಗೆ ಇರುವಂತಹದ್ದು. ಇವುಗಳನ್ನ ಕಡಿಮೆ ಮಾಡೋದು ಹೇಗೆ ಅಂತ ಒಂದು ಸಣ್ಣ ರೆಸಿಪಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸುಮಾರು ಒಂದು ದಿನಕ್ಕೆ 1/2 1 kg ಆರಾಮಾಗಿ ಕಡಿಮೆ ಮಾಡಬಹುದು. ಇವತ್ತು ನಾನು ನಿಮಗೆ ತೂಕ ಕಡಿಮೆ ಮಾಡಲಿಕ್ಕೆ ಒಂದು ಸಣ್ಣ ರೆಸಿಪಿಯನ್ನು ಹೇಳ್ತೇನೆ. ಈಗ ಏನಾಗಿಬಿಟ್ಟಿದೆ ಅಂತಂದರೆ, ಈ ಒಬೆಸಿಟಿ ಅಂತ ಹೇಳೋದು ಒಂದು ದೊಡ್ಡ ಸಮಸ್ಯೆ ಆಗೋದಿದೆ. ತೂಕ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ರೋಗಗಳು ಅದರಿಂದನೇ ಬರ್ತಾ ಇದೆ. ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಕಾಲು ಗಂಟು ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು. ಹೀಗೆ ಒಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸ್ಥೌಲ್ಯ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ. ತೂಕ ಹೆಚ್ಚಿಗೆ ಆಗುವಂಥದ್ದು, ದಿನನಿತ್ಯದ ಕೆಲಸ ಮಾಡಲಿಕ್ಕೆ ಆಗದೆ ಇರುವಂತಹದ್ದು, ಹೊಟ್ಟೆ ಬರುವಂಥದ್ದು, ಕಾಲು ತೊಡೆಗಳು ದಪ್ಪ ಆಗುವಂಥದ್ದು, ಕೈಗಳು ದಪ್ಪ ಆಗುವಂಥದ್ದು, ಚಲಸ್ಪಿಕ್ ಉದರಸ್ಥಾನ ಅಂತ ಹೇಳ್ತಾರೆ. ಮೂಮೆಂಟ್ ಹೆಚ್ಚಿಗೆ ಇರುವಂಥದ್ದು ಆ ಜಾಗಗಳಲ್ಲಿ, ಸ್ಪಿಕ್ ಉದರ ಹಾಗೂ ಸ್ತನದಲ್ಲಿ, ಅಂದರೆ ನಾವು ಬಟಕ್, ಅಬ್ಡಮನ್ ಹಾಗೂ ಬ್ರೆಸ್ಟ್ ಏರಿಯಾದಲ್ಲಿ ಫ್ಯಾಟ್ ಹೆಚ್ಚಿಗೆ ಇರುವಂತಹದ್ದು. ಇವುಗಳನ್ನ ಕಡಿಮೆ ಮಾಡೋದು ಹೇಗೆ ಅಂತ ಒಂದು ಸಣ್ಣ ರೆಸಿಪಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅದನ್ನ ಕೊಡೋಕ್ಕಿಂತ ಮುಂಚೆ ನಾವು ಯಾಕೆ ತೂಕವನ್ನು ಕಡಿಮೆ ಮಾಡಬೇಕು ಅಂತ ಕೂಡ ನಿಮಗೆ ಹೇಳ್ತೇನೆ. ನೋಡಿ, ಜಸ್ಟ್ ತೂಕ ಹೆಚ್ಚಿಗೆ ಆಗೋದ್ರಿಂದ ಡಯಾಬಿಟಿಸ್ ಬರುತ್ತೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಸೆಕ್ರೇಷನ್ ಆಗಿದ್ದು ಫುಲ್ ಬಾಡಿಗೆ ಸಾಕಾಗದೆ, ಇನ್ಸಫಿಷಿಯೆಂಟ್ ಆಗಿ ಇನ್ಸುಲಿನ್ ಸಾಕಾಗದೆ ಡೆಫಿಷಿಯನ್ಸಿ ಆಗಿ ಡಯಾಬಿಟಿಸ್ ಬರುವಂತಹದ್ದು. ಬ್ಲಡ್ ಪ್ರೆಷರು, BP ಅಂತ ಹೇಳ್ತೇವೆ. ಬಾಡಿ ಒಂದು ಕೆಪಾಸಿಟಿ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಪಂಪಿಂಗ್ ಮಾಡಬೇಕಾಗತ್ತೆ. ಬ್ಲಡ್ಡನ್ನು, ರಕ್ತ ಸಂಚಾರ ಹೆಚ್ಚಿಗೆ ಮಾಡಬೇಕಾಗತ್ತೆ. ಆಗ ಎಕ್ಸ್ಟ್ರಾ ಪ್ರೆಷರ್ ಬೀಳುತ್ತೆ ಹಾರ್ಟ್ ಮೇಲೆ, ರಕ್ತನಾಳಗಳ ಮೇಲೆ. BP ಬರುವಂತಹದ್ದು, ಹಾರ್ಟ್ ಪ್ರಾಬ್ಲಮ್ ಬರುವಂತಹದ್ದು. ಹೊಟ್ಟೆ ಭಾಳ ಇರೋದ್ರಿಂದ ತೊಡೆಗಳು ಹಾಗೂ ಕೈಗಳ ದಪ್ಪ ಆಗೋದ್ರಿಂದ ಎಕ್ಸ್ಟ್ರಾ ವೇಟ್ ನಮ್ಮ ಮಂಡಿ ಮೇಲೆ ಬೀಳುತ್ತೆ, ಕಾಲ ಮೇಲೆ ಬೀಳುತ್ತೆ. ಕಾಲು ನೋವು ಬರುವಂತಹದ್ದು, ಬೆನ್ನಿನ ಮೇಲೆ ಬೀಳುತ್ತೆ, ಬೆನ್ನು ನೋವು ಬರುವಂತಹದ್ದು, ಹಾರ್ಮೋನ್ ಡೆಫಿಷಿಯನ್ಸಿ ಆಗುವಂತಹದ್ದು, PCOD ಪ್ರಾಬ್ಲಮ್ಗಳು ಬರುವಂತಹದ್ದು. ಹೀಗೆ ಹಲವು ರೀತಿಯ ಸಮಸ್ಯೆಗಳು ಬರ್ತಾನೆ ಹೋಗುತ್ತೆ. ನಾನು ನಿಮ್ಗೊಂದು 2-3 ಉದಾಹರಣೆ ಅಷ್ಟೇ ಕೊಟ್ಟೆ, ಭಾಳ ಇದೆ ಇದ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ. ಹೀಗೆ ಹಲವಾರು ಸಮಸ್ಯೆಗಳು ಬರುವಂತಹದ್ದು. ಅದಕ್ಕೆ ನೀವು ಮನೆಯಲ್ಲೇ ಏನು ಪರಿಹಾರ ಕಂಡುಕೊಳ್ಬೋದು ಅಂತಂದರೆ, ನಾವು ಮುಂಚಿಂದ ಉಪಯೋಗಿಸ್ತಾ ಇರುವಂಥ ಹೊದ್ದಲಿನ ಗಂಜಿ, ಹೊದ್ಲು ಗಂಜಿ, ಲಾಜಾ ಸಕ್ತು, ಲಾಜಾ ಅಂತಂದ್ರೆ ಹೊದ್ಲಿನ ಗಂಜಿ ಮಾಡ್ಕೊಂಡು ದಿವಸ ಕುಡಿದ್ರೆ ಡೆಫಿನೆಟ್ಲಿ ತೂಕ ಕಡಿಮೆ ಆಗುತ್ತೆ. ಹೇಳ್ತಾರೆ, ನಾನು ಊಟ ಬಿಟ್ಟು 10 ವರ್ಷ ಆಯಿತು, ಊಟ ಬಿಟ್ಟು 15 ವರ್ಷ ಆಯಿತು, 20 ವರ್ಷ ಆಯಿತು, ತೂಕ ಹೆಚ್ಚಿಗೆನೇ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ ಅಂತ ಭಾಳ ಜನ ಕಂಪ್ಲೇಂಟ್ ಮಾಡ್ತಾರೆ. ಇದು ಕಾಮನ್ ಕಂಪ್ಲೇಂಟು, ಊಟ ಬಿಟ್ಟಿದ್ದೀನಿ, ತೂಕ ಹೆಚ್ಚಿಗೆ ಆಗ್ತಾ ಇದೆ ಅಂತ. ಇದಕ್ಕೆ ಬೆಸ್ಟ್ ಉಪಾಯ ಏನು ಅಂತಂದರೆ, ಊಟದ ಬದಲಿಗೆ ಹೊದ್ದಲಿನ ಗಂಜಿ, ನಾವು ಅದಕ್ಕೆ ಲಾಜಾ ಅಂತ ಹೇಳ್ತೇವೆ, ಅರಳು ಅಂತ ಹೇಳ್ತೇವೆ. ಭತ್ತದಿಂದ ಮಾಡ್ತಾರೆ, ಗೋಧಿಯಿಂದ ಮಾಡ್ತಾರೆ, ಜೋಳದಿಂದ ಮಾಡ್ತಾರೆ, ರಾಗಿಯಿಂದ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಧಾನ್ಯಗಳಿಂದ ಈ ಒಂದು ಹೊದಲನ್ನು ಮಾಡುವಂಥದ್ದು. ಭಾಳ ಸಿಂಪಲ್ ರೆಸಿಪಿ ಇದೆ, ಯಾರು ಬೇಕಾದರೂ ಮಾಡ್ಕೋಬೋದು, ಭಾಳ ಈಸಿ. ಒಂದು ಮುಷ್ಟಿ ಆಗುವಷ್ಟು ಹೊದಲು ತಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬಾಯ್ಲ್ ಮಾಡಿ, ಒಂದು ಗಂಜಿ ರೆಡಿ ಆಗತ್ತೆ. ಹೊಟ್ಟೆ ತುಂಬಷ್ಟು ಕುಡಿದ್ರೆ ಆಯಿತು. ನಾನು ಉಪವಾಸ ಇರಬೇಕು ಅಂತ ಭಾಳ ಕಷ್ಟಪಟ್ಕೋತಾರೆ, ಆಗೋದಿಲ್ಲ ಅಂತ. ಈ ಒಂದು ರೆಸಿಪಿಯನ್ನು ನೀವು ಮಾಡಿ ನೋಡ್ಬೋದು, ಭಾಳ ಸಿಂಪಲ್ ಇದೆ. ನಾವು ಈ ಒಂದು ಹೊದಲನ್ನು ಇಲ್ಲಿ ನಮ್ಮ ಏರಿಯಾದಲ್ಲಿ ಚೌತಿ ಹಬ್ಬದ ದಿವಸ, ಗಣೇಶ ಚತುರ್ಥಿ ದಿವಸ
ಹೊದಲು ಪಂಚಕಜ್ಜಾಯ ಅಂತ ಮಾಡ್ತಾರೆ. ಹೊದಲು ಹಾಕಿ ಪಂಚಕಜ್ಜಾಯವನ್ನು ಮಾಡುವಂಥದ್ದು. ಇದು ನಮ್ಮ ಒಂದು ನಿತ್ಯದ ಇದರಲ್ಲಿ ವಾಡಿಕೆ ಇದೆ. ಗಣಪತಿಗೆ ಹೊಟ್ಟೆ ದೊಡ್ಡ, ಅದರ ಬಗ್ಗೆ ಅಲ್ವಾ ಹೊದಲಿನ ಪಂಚಕಜ್ಜಾಯ ಮಾಡುವಂಥದ್ದು. ಈ ಹೊದಲಿನ ಪಂಚಕಜ್ಜಾಯ ಮಾಡೋದ್ರಿಂದ ಆ ಒಂದು ಲಂಬ ಉದರ ಕಡಿಮೆ ಆಗತ್ತೆ ಹೇಳುವಂಥ ಒಂದು ಪ್ರತೀತಿ ಇದೆ ಮುಂಚಿಂದನೂ ಕೂಡ. ಅದು ಮೆಡಿಸಿನಲ್ ಯೂಸ್, ಮೆಡಿಕಲ್ ಬೆನಿಫಿಟ್. ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ ಗಣೇಶ ಚತುರ್ಥಿಗೆ ನಾವು ಹೊದಲಿನ ಪಂಚಕಜ್ಜಾಯ ಮಾಡ್ತೀವಿ ಅಂತ. ಅಲ್ಲಿರುವಂಥ ಮುಖ್ಯ ಕಾರಣ ಅಂತಂದರೆ ಆ ಗಣಪತಿಯ ಹೊಟ್ಟೆ ಈ ಪಂಚಕಜ್ಜಾಯ ತಿಂದು 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 ಕಡಿಮೆ ಆಗಲಿ, ಈ ಲಾಜ ಹೊದ್ದಲಿನ ಒಂದು ಉಪಯೋಗ ಇದು. ಹೀಗೆ ನೀವೆಲ್ಲರೂ ಕೂಡ ಯಾರ್ಯಾರು ಸ್ಥೌಲ್ಯದಿಂದ ಬಳಲ್ತಾ ಇದ್ದಾರೋ, ಒಬೆಸಿಟಿನ ಬಳಲ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಹೊದಲಿನ ಗಂಜಿಯನ್ನು ಯೂಸ್ ಮಾಡಿ ನಿತ್ಯ ತಗೊಳ್ಳಿ. ಹೊಟ್ಟೆ ತುಂಬಷ್ಟು ತಗೊಳ್ಳಿ, ಆದರೂ ಕೂಡ ತೂಕ ಕಡಿಮೆ ಆಗ್ತಾ ಬರುತ್ತೆ. ನಾವು ಸುಮಾರು ಪೇಷಂಟ್ಗಳು ಮಾಡ್ತಾ ಇದ್ದೇವೆ ಆಲ್ರೆಡಿ. ಈಗ ನೀವು ಮಾಡಿ ಈ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿ. ಕೆಲವೊಬ್ಬರಿಗೆ ಇನ್ನೂ ಹಾರ್ಮೋನ್ ಸಮಸ್ಯೆಯಿಂದ, ಥೈರಾಯ್ಡ್ ಸಮಸ್ಯೆಯಿಂದ ಈ ಒಂದು ಸ್ಥೌಲ್ಯ ಬಂದಿರುತ್ತೆ, ಒಬೆಸಿಟಿ ಬಂದಿರುತ್ತೆ. ಅವರಿಗೆ ನಾವು ಅಡ್ವೈಸ್ ಮಾಡುವಂಥದ್ದು ಡಿಟಾಕ್ಸ್ ಮಾಡ್ಕೊಳ್ಳಿ. ಆವರಣ ಆಗಿರುತ್ತೆ, ಸ್ರೋತಸ್ಗಳು ಅವರೋಧ ಆಗಿರುತ್ತೆ, ಮೇಧವ ಸ್ರೋತ ಅವರೋಧ ಆಗಿರುತ್ತೆ. ಅವರು ಶೋಧನ ಕ್ರಿಯೆಯ ಮೂಲಕ, ವಮನ ಅಥವಾ ವಿರೇಚನದ ಮೂಲಕ ಎರಡನ್ನೂ ಕೂಡ ತಗೋಬಹುದು. ಇದರ ಮೂಲಕ ಶೋಧನವನ್ನು ಮಾಡಿಕೊಂಡು ನಂತರ ಈ ಒಂದು ಆರೋಗ್ಯ ವಿಧಿಯನ್ನು ಪಾಲನೆ ಮಾಡಿದರೆ ಎಂಥ ಒಂದು ಕೇಸ್ ಆದರೂ ಕೂಡ ಕಡಿಮೆ ಆಗುತ್ತೆ. ಎಷ್ಟೇ ಕಷ್ಟ ಇದ್ದರೂ ಕೂಡ ನಾವು ಇಂಥ ಒಂದು ಸ್ಥೌಲ್ಯದಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡ್ಬೋದು. ನಾವಿಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ನಲ್ಲಿ ನಾವು ಇಂಥ ಎಷ್ಟೋ ಕೇಸಸ್ಗಳನ್ನು ಕ್ಯೂರ್ ಮಾಡಿದ್ದೀವಿ. ಸುಮಾರು ಒಂದು ದಿನಕ್ಕೆ 1/2 kg ಆರಾಮಾಗಿ ಕಡಿಮೆ ಮಾಡ್ಬೋದು. ಇಲ್ಲಿ ಪೇಷಂಟಿನ ಪ್ರಯತ್ನ ಕೂಡ ಭಾಳ ಮುಖ್ಯ ಇದೆ. ಈಗ ಒಂದು 100 kg ಪೇಷಂಟ್ ಬಂದರೆ ದಿವಸಕ್ಕೆ ಅಟ್ಲೀಸ್ಟ್ ನಾವು 1 kg ಕಡಿಮೆ ಮಾಡ್ಬೋದು. ಕರೆಕ್ಟಾಗಿ ಆಹಾರ ವಿಧಿಯನ್ನು ಕೂಡ ಫಾಲೋ ಮಾಡಬೇಕು, ನಿತ್ಯ ವ್ಯಾಯಾಮವನ್ನು ಕೂಡ ಮಾಡಬೇಕು. ಇವೆಲ್ಲದನ್ನು ಫಾಲೋ ಮಾಡಿದರೆ, ಶೋಧನ ಕ್ರಿಯೆಯನ್ನು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಎಷ್ಟೇ ಕಷ್ಟದ ಸ್ಥೌಲ್ಯ ಕೇಸ್ ಆದರೂ ಕೂಡ ನಾವು ಕಡಿಮೆ ಮಾಡ್ಬೋದು. ಈ ಒಂದು ಸಿಂಪಲ್ ರೆಸಿಪಿಯನ್ನು ನೀವು ಪ್ರಯತ್ನ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ಒಂದು 10 ದಿವಸ ಅಥವಾ 15 ದಿವಸ ಮಾಡಿ ನಿಮ್ಮ ಒಂದು ಡಿಫ್ರೆನ್ಸನ್ನು ನಮಗೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇದೇ ರೀತಿ ಮತ್ತೊಂದು ಹೊಸ ಸಿಂಪಲ್ ರೆಸಿಪಿ ಮುಂದೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.